ಸ್ನೇಹಿತರೆ ನಮಸ್ತೆ, ನಾನು ಗಜಾನಂದ್. ಒಂದು ಬೈಕ್ ಟ್ಯಾಕ್ಸಿ ಬಗ್ಗೆ ಏನಾದ್ರು ಅಪ್ಡೇಟ್ ಇದೆ ಅಂತ ಕೇಳ್ತಾ ಇದ್ರಿ. ಇವಾಗ ತಾನೇ ನ್ಯೂಸ್ ಅಲ್ಲಿ ಬಂದಿರೋ ಅಪ್ಡೇಟು. ಇವಾಗ ನಾನು ಫುಟೇಜ್ ಹಾಕ್ತೀನಿ, ನ್ಯೂಸ್ ಅಲ್ಲಿ ಏನೇನ್ ಆಗಿದೆ ಅಂತ ಹೇಳ್ಬಿಟ್ಟು. ಇವಾಗ ನೀವು ಕೂಡ ಇದನ್ನ ನೋಡಿ. ಹೊಟ್ಟೆಪಾಡಿಗೆ ದುಡಿಯೋರ ಮೇಲೆ ಅಧಿಕಾರಿಗಳು ದರ್ಪ ಮಾಡ್ತಾ ಇದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಅಧ್ಯಕ್ಷ ಆದಿನಾರಾಯಣ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಧಿಕಾರಿಗಳು ನಮ್ಮ ಬಳಿ ಸುಮ್ಮನೆ ದಂಡ ಕಟ್ಟಿಸಿಕೊಳ್ತಾ ಇದ್ದಾರೆ. ಬೈಕ್ ಟ್ಯಾಕ್ಸಿಗೆ ನ್ಯಾಯಾಲಯವೇ ಅನುಮತಿಯನ್ನ ನೀಡಿದೆ, ಆದರೂ ಕೂಡ ಅಧಿಕಾರಿಗಳು ಸುಮ್ಮನೆ ಬೈಕ್ ಸವಾರರ ಮೇಲೆ ಅವರ ಹತ್ರ ಹಣ ವಸೂಲಿ ಮಾಡ್ತಾ ಇದ್ದಾರೆ. ಅಧಿಕಾರಿಗಳು 10,000 ರೂಪಾಯಿ ಲಂಚ ಕೇಳಿ ಕಿರುಕುಳ ನೀಡ್ತಾ ಇದ್ದಾರೆ ಅಂತ ಆರೋಪವನ್ನು ಮಾಡಿದ್ದಾರೆ. ಆಟೋ ಡ್ರೈವರ್ಗಳು ಸಹ ನಮಗೆ ಕಿರುಕುಳ ಕೊಡ್ತಾರೆ, ಆಟೋ ಡ್ರೈವರ್ಗಳಿಗೆ ಆರ್ಟಿಒ ಅಧಿಕಾರಿಗಳ ಬೆಂಬಲ ಇದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಪ್ಟನ್ ಮಾಡ್ತಾರೆ 2 ವರ್ಷದಿಂದ. ನಮ್ಗೆ ಆಪ್ಷನ್ ಇರೋದು ಸಿಂಗಲ್ ಸೀಟ್ ಮಾತ್ರ. ಆದಷ್ಟು ಸರ್ವಿಸ್ ಕೊಡ್ತಾ ಇದೀವಿ, ಟೈಮ್ ಮೇಂಟೈನ್ ಮಾಡ್ತಾ ಇದೀವಿ. ಎಷ್ಟಾದಷ್ಟು ಕಷ್ಟವಾಗಿ ನಾವು ಒಳ್ಳೆ ರೇಟಿಂಗ್ಸ್ ಕೊಡ್ತಾ ಇದೀವಿ. ಮತ್ತು ಎಕ್ಸ್ಟ್ರಾ ಏನು ಚಾನ್ಸಸ್ ಇರಲ್ಲ. ಮಳೆ ಬಂದರೆ ನಮ್ಗೆ ಆಪ್ಷನ್ ಇಲ್ಲ, ಸಿಂಗಲ್ ಸೀಟ್ ಇದೆ. ಅವ್ರಿಗೆ ಜಾಸ್ತಿ ಆಪ್ಷನ್ಸ್ ಇರೋದು. ಅಂಥದ್ರೂ ನಾವು ಯಾರ್ದು ಏನೋ ಇದು ಮಾಡ್ದೇನೆ ಡ್ಯೂಟಿ ಮಾಡ್ಕೊಂಡು ಹೋಗ್ತಾ ಇದೀವಿ. ತುಂಬ ತಾಪತ್ರೆ ತೊಂದರೆ ಮಾಡ್ತಾ ಇದ್ದಾರೆ. ಬಂದರೆ ಸೊ ಬೈಕ್ ಟ್ಯಾಕ್ಸಿನ ಆ್ಯಕ್ಚುಲಿ ಇವರು RTOದವ್ರು ಹಿಡಿತಿರಲ್ಲ ಅವರು ಹಿಡೀಲಿ ಬೇಡ ಅನ್ನಲ್ಲ. ಅವ್ರು ತಪ್ಪಿದ್ರೆ ಹಿಡಿದು ಫೈನ್ ಹಾಕ್ಲಿ, ಕಟ್ಟಿಗೆ ನೀಡಿ. ಅದ್ರಲ್ಲಿ ಕ್ಲೀನಾಗಿ ಮೆನ್ಷನ್ ಮಾಡಿ ಕೊಡಲಿ ನಮಗೆ ಫೈನ್ ಯಾವ ಇದಕ್ಕೆ ಹಾಕಿದೀವಿ ಅಂತ. ಕಮರ್ಷಿಯಲ್ ಇದಕ್ಕೆ ವೈಟ್ ಬೋರ್ಡ್ನ ತೊಗೊಂಡು ಕಮರ್ಷಿಯಲ್ ಅಫೆನ್ಸ್ ಮಾಡಿದ ಅಂತ ಫೈನ್ ಹಾಕ್ಲಿ, ಒಪ್ಕೋತೀವಿ. ಅದರಲ್ಲಿ ಏನೂ ಇಲ್ಲ, ಫೈನ್. ಈ ಒಂದು 4ನೇ ತಾರೀಕಿಂದ ನಮ್ಗೆ ಈ ಥರ ತೊಂದರೆ ಆಗ್ತಿರೋದು ಏನು ಅಂತಂದರೆ, RTO ಸಾರಿಗೆ ಸಚಿವರು ಮತ್ತು ಸಾರಿಗೆ ಇಲಾಖೆ ಏನಿದೆಯೋ ಎಲ್ಲರೂ ಕೂಡ ನಮ್ಮ ಬೈಕ್ ಟ್ಯಾಕ್ಸಿ ಮೇಲೆ ಕಕ್ಷೆನೇ ಇಟ್ಕೊಂಡು ಈ ಕೆಲಸ ಮಾಡ್ತಿದೆ ಅಂತ ಅಂದ್ಕೊಳ್ತೀನಿ. ಏನು ಅಂತಂದರೆ, ಈಗ ಒಂದು ಗಾಡಿ ಬುಕ್ ಮಾಡ್ಕೊತಾರೆ ಸರ್, ಅವರೇ ಫ್ರಾಡಾಗಿ ಬುಕ್ ಮಾಡ್ತಾರೆ. ಅವ್ರು ಯಾರು ಕಸ್ಟಮರ್ ಬರೋದಿಲ್ಲ, ಏನೂ ಇಲ್ಲ. ಫ್ರಾಡಾಗಿ ಬುಕ್ ಮಾಡ್ಕೊಂಡು ಆಮೇಲೆ ಹೆಲ್ಮೆಟ್ ಹಾಕೊಳ್ಳೋದಿಲ್ಲ ಸರ್. ಹೆಲ್ಮೆಟ್ ಹಾಕೊಳ್ಳೋದ್ರೆ ಆಮೇಲೆ ಮುಂದಕ್ಕೆ ಹೋಗ್ತಾರೆ. ಮುಂದಕ್ಕೆ ಹೋದ ನಂತರ ಇವರೇ ಇಟ್ಕೊಳ್ತಾರೆ, ಇವರೇ ಬುಕ್ ಮಾಡ್ಕೊತಾರೆ, ಇವರೇ ಹತ್ತಾರೆ. ಆಮೇಲೆ ಹೆಲ್ಮೆಟ್ ಕೊಟ್ಟರೆ ನಾವು RTOದವರು